ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ನಾನು ಇವತ್ತು ಥರ್ಸ್ಡೇ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ರಾಯರ ವಾರ ಆಗಿರೋದ್ರಿಂದ, ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ವಾರ ಆಗಿರೋದ್ರಿಂದ ಗುರುವಾರ ಅವ್ರ ಆಶೀರ್ವಾದನ ಕೇಳಿಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಇಷ್ಟು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇಬ್ಬರು ಬಂದ್ವಿ. ನಾನು ಡ್ಯೂಟಿಯಿಂದ ಬಂದೆ, ಅವ್ನು ಕೂಡ ಸ್ಕೂಲಿಂದ ಬಂದ ತಕ್ಷಣ ನಾನು ಕಿಚನಲ್ಲಿ ನನ್ನ ಕೆಲಸ ಏನಿತ್ತು ಅದನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಅವ್ನು ಬಂದುಬಿಟ್ಟು ಒಳಗಡೆ ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಕೆ ಹೋದೆ. ನೋಡಿ, ಪಿಗಿ ಬ್ಯಾಂಕಲ್ಲಿ ಇರೋ ಕಾಯಿನ್ಸ್ ಎಲ್ಲ ತೊಗೊಂಡು ಅದರಲ್ಲಿ ಹಾಕ್ತಾ ಇದ್ದ. ಅದರಲ್ಲಿ ಹಾಕಬೇಡ ಅದು ಅಂತ ಹೇಳಿದ್ರೆ ಕೇಳಿಲ್ಲ. ಸರಿ ಹಾಕು ಅಂತ ಬಿಟ್ಟು ಆಮೇಲೆ ತೆಗೆದಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದು ಮತ್ತೆ ಏನಿದೆ ಅದ್ರ ಜಾಗದಲ್ಲಿ ತೆಗೆದಿಡಬೇಕು. ಆಮೇಲೆ ನಾನು ಬಂದ ತಕ್ಷಣ ರೈಸ್ಗೆ ಇಟ್ಕೊಂಡು ಹಾಗೆ ಬೇಳೆ, ಹೆಸರು ಕಾಳು ಬೇಳೆ ಇತ್ತಲ್ಲ, ಹೆಸರು ಬೇಳೆ ಮೂಂಗ್ ದಾಲು, ಅದನ್ನು ಬೇಯಿಸ್ಕೊಂಡು, ಯಾಕಂದರೆ ತೊಗರಿ ಬೇಳೆ ಲೇಟ್ ಆಗುತ್ತೆ, ಹೆಸರು ಬೇಳೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದಾಲ್ ಥರ ಹೆಸರುಬೇಳೆ ಮತ್ತು ರೈಸ್ನ ರೆಡಿ ಮಾಡಿಕೊಂಡೆ. ಆಮೇಲೆ ಹೆಸರುಬೇಳೆ ಬೆಂದಾದಮೇಲೆ ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಹುಳಿ ಎಲ್ಲ ಏನು ಹಾಕಲ್ಲ ನಾನು, ಮೇಲ್ಗಡೆ ಲೆಮನ್ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟ್. ಇದು ಮೂಂಗ್ ದಾಲ್ದು ನಾರ್ಮಲಾಗಿ ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ. ಸೊ ಅದನ್ನ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಲಂಚ್ಗೆ ಅಂತ ಹೇಳಿಬಿಟ್ಟು. ಇವತ್ತು ಸ್ಪೆಷಲ್ ಅಂತ ಏನಿಲ್ಲ, ಲಂಚ್ಗೆ ನಾರ್ಮಲ್ ಊಟ, ದಾಲ್ ಮತ್ತು ಮೊಸರು, ಆಮೇಲೆ ರೈಸು, ಆಮೇಲೆ ಸ್ವಲ್ಪ ಸೈಡ್ಸ್ಗೆ ಅಂತ ಹೇಳಿಬಿಟ್ಟು ನಾನು ಅವ್ನಿಗೆ ಆಮ್ಲೆಟ್ ಮಾಡ್ತಾಯಿದ್ದೀನಿ ಆರೋಗ್ಯ ಅಷ್ಟೇ, ಮತ್ತೇನು ಮಾಡ್ತಾಯಿಲ್ಲ. ಡೈಲಿ ಏನು ಅಡುಗೆ ಮಾಡಬೇಕು ಅನ್ನೋದೇ ತಲೆನೋವು ಎಲ್ಲ ಲೇಡೀಸ್ಗೆ. ಸೊ ನನಗೂ ಕೂಡ ಹಾಗೆ ಏನು ಮಾಡೋದು ಅಂತ ಆಗ್ಬಿಡುತ್ತೆ. ಅಂದರೆ ಸಾಂಬಾರೆಲ್ಲ ಒಂದು 2-3 ಥರ ಸಾಂಬಾರಿಗೆ ಗೊತ್ತಿರುತ್ತೆ. ಅದರಲ್ಲಿ ದಿನ ಏನು ಮಾಡೋದು ಅದನ್ನೇ ಮಾಡೋದು ಮತ್ತೆ ಅಂತ ಹೇಳಿಬಿಟ್ಟು ನಾಳೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತೀವಿ. ಬಟ್ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಅಷ್ಟು ಥಿಂಕ್ ಮಾಡ್ತೀವಿ ಮತ್ತು ಮಾಡೋದು ಇದೇ ಆಗುತ್ತೆ. ಎಗ್ ಒಂದಿದ್ರೆ ಸಾಕು, ಒಂದು ಸಾಂಬಾರು ಮಾಡ್ಕೊಂಡು ಎಗ್ ಈ ಥರ ಆಮ್ಲೆಟ್ ಮಾಡ್ಕೊಂಡು ತಿಂದುಬಿಟ್ರೆ ಮುಗೀತು. ಸಿಂಪಲ್ ಕೆಲಸ. ಅದೇನು ಅಂದರೆ ಅಡುಗೆ ಎಲ್ಲ ಬೇಗ ಮಾಡಬೇಕು ಅಂದರೆ ಕ್ವಿಕ್ಕಾಗಿ ಇದೊಂದು ಆಗ್ಬಿಡುತ್ತೆ, ದಾಲ್ ಮತ್ತು ಆಮ್ಲೆಟು. ಸೊ ನಂದು ಕಿಚನ್ ಕೆಲಸ ಮುಗೀತು. ಲಂಚ್ ಪ್ರಿಪ್ರೇಷನ್ ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡೆ. ಹಾಗೆ ಯಾರೋ ಕೂಡ ಮೊಬೈಲ್ನ ಇಟ್ಕೊಂಡು ತಾನೇ ಆ್ಯಕ್ಟಿಂಗ್ ಮಾಡ್ಕೊಂಡು ಏನಾರು ಮಾಡ್ತಾಯಿದ್ದ. ನಾನು ಊಟ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡೆ. ಇವಾಗ ನೋಡಿ, ಊಟ ಅಂದ ತಕ್ಷಣ ಹೆಂಗೆ ಸ್ಯಾಡ್ ಫೇಸ್ ಬಂದುಬಿಡುತ್ತೆ ಅವನು. ಕುತ್ಕೊಬ ಊಟ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಕುಣಿತಾ ಇದ್ದ. ಊಟ ನೋಡಿದ ತಕ್ಷಣ ನೋಡಿ ಒಂದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಕೈ ಕಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಸುಮ್ಮನೆ. ಊಟ ಅಂದ ತಕ್ಷಣ ನೋಡಿ, ಊಟ ಮಾಡೋಣ ಬಾ ಅಂದೆ, ಸ್ಟಾರ್ಟ್ ಆಯಿತು ನಾಟಕ. ನೋಡಿ, ಇವನಿಗೆ ವೆಜ್ಜೆಲ್ಲ ಇಷ್ಟನೇ ಆಗಲ್ಲ, ನಾನ್ ವೆಜ್ಜೇ ಕೇಳ್ತಾನೆ. ಯಾವಾಗ ಚಿಕನ್ನು, ಎಗ್ಗು, ಫಿಶ್ ಈ ಥರ ಕೇಳ್ತಾನೆ ಇರ್ತಾನೆ. ದಿನ ಇಲ್ಲಿಂದ ಮಾಡೋಕ್ಕಾಗತ್ತೆ? ದಿನ ನಾನ್ ವೆಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಮಧ್ಯೆ ಈ ಥರ ವೆಜ್ ಕೂಡ ತಿನ್ನಬೇಕಲ್ವಾ? ಇಲ್ಲ, ಅವ್ನಿಗೆ ಇಷ್ಟನೇ ಆಗಲ್ಲ. ಏನಾದರೂ ಒಂದು ಬೇಕೇ ಬೇಕು. ಹಾಗೆ ಹಿಂಗೂ ಕತೆ ಹೇಳಿ ಅವನಿಗೆ ತಿನ್ಸಾಯಿತು. ಮತ್ತು ನಾನು ಇಲ್ಲಿ ನಾಳೆಗೆ ದೋಸೆ ಇಲ್ಲ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಅಂತ ರೈಸ್ನ ನೆನೆಸಿಡ್ತಾ ಇದ್ದೀನಿ. ಮಧ್ಯಾಹ್ನ ಸಂಜೆ ಇದನ್ನ ಹಿಟ್ಟನ್ನ ರುಬ್ಕೋಬೋದು ಅಂತ ಹೇಳ್ಬಿಟ್ಟು ಅಕ್ಕಿನ ಹಾಕಿ ನೆನೆಸಿಟ್ಕೊಂಡೆ ನಾನು. ನಾಳೆಗೆ ದೋಸೆ ಇಡ್ಲಿ 2 ದಿವಸಕ್ಕಾಗುತ್ತೆ, ಸ್ಯಾಟರ್ಡೆ ಸಂಡೇಗೆ ಅಂತ ಹೇಳ್ಬಿಟ್ಟು. ಸ್ಯಾಟರ್ಡೆ ಸಂಡೇ ಬಂದರೆ ನಾನು ಹಿಂಗೆ ಮಾಡೋದು, ರೈಸ್ ನೆನೆಸಿಟ್ಬಿಟ್ಟು ಫ್ರೈಡೇ ನೆನೆಸಿಟ್ಬಿಡ್ತೀನಿ. ಸ್ಯಾಟರ್ಡೆ ಸಂಡೇ ದೋಸೆ ಮತ್ತು ಇಡ್ಲಿ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಇದನ್ನ ನೆನೆಸಿಟ್ಟಾದ್ರ ಮೇಲೆ ನಾನು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಹಾಗೆ ಸಂಜೆ ಹೊತ್ತಿಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಸ್ವಲ್ಪ ಟೀ ಮಾಡಿಕೊಂಡೆ. ಈ ಥರ ಮಸಾಲ ಟೀ ಡೈಲಿ ಏನು ಕುಡಿಯೋಲ್ಲ ನಾನು. ಈಗ ಯಾವಾಗ ಬೇಕನ್ಸುತ್ತಲ್ಲ ಆವಾಗ ಕುಡಿಬೇಕು ಅಂತ ಯಾವತ್ತು ಅನಿಸುತ್ತಲ್ಲ ಅವತ್ತು ಮಾತ್ರ ಕುಡಿಯೋದು. ಡೈಲಿ ಏನು ಕುಡಿಯೋಲ್ಲ, ಅಪರೂಪಕ್ಕೆ ಕುಡಿಯೋದು. ಮೊದಲೆಲ್ಲ ಡೈಲಿ ಕಾಫಿ ಎಲ್ಲ ಇಲ್ಲಾಂದರೆ ಆಗ್ತಾನೇ ಇರಲಿಲ್ಲ. ಇವಾಗ ಎಲ್ಲ ಅವಾಯ್ಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಅದು ಇವಾಗ ತುಂಬ ಬಾಡಿ ಹೀಟ್ ಆಗೋದು, ಹಾಗೆ ಆಮೇಲೆ ಪಿತ್ತ ಥರ ಆಗೋಕ್ಕೆ ಸ್ಟಾರ್ಟ್ ಆದ್ರ ಮೇಲಿಂದ ನಾನು ಎಲ್ಲ ಅವಾಯ್ಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಹಾಗೆ ಅವಾಗ ಅಪರೂಪಕ್ಕೆ ಕುಡಿತಾ ಇರ್ತೀನಿ ಅಷ್ಟೇ. ಆಮೇಲೆ ಸಂಜೆ ನೋಡಿ, ಹಿಟ್ಟು ಕೂಡ ನೆನೆಸ್ಕೊಂಡಿದ್ನಲ್ಲ ಅಕ್ಕಿನ, ಅದು ನೆಂದೋಗಿದೆ. ಅದನ್ನ ನಾನು ಇವಾಗ ರುಬ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊತೀನಿ ನಾಳೆ ದೋಸೆ ಮತ್ತು ಇಡ್ಲಿಗೆ ಅಂತ ಹೇಳಿಬಿಟ್ಟು. ಆಯಿತು, ಇದು ಎಲ್ಲ ರೆಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಶಾರ್ಟ್ ಆಗಿತ್ತು, ಏನೂ ಲೆಂದಿ ಆಗಿಲ್ಲ ಇವತ್ತು. ನಾಳೆ ನಾನು ಒಂದು ಸ್ಪೆಷಲ್ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬ್ಲಾಗ್ನ ವಾಚ್ ಮಾಡಿ. ಹಾಗೆ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ನನ್ನ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.